ಆಕೆ ದಶಕಗಳ ಕಾಲ ಸಿನಿಮಾ ಇಂಡಸ್ಟ್ರಿಯನ್ನೇ ಆಳಿದಂತಹ ನಟಿ. ಸೂಪರ್ ಸ್ಟಾರ್ಗಳ ಜೊತೆ ಹೆಜ್ಜೆ ಹಾಕಿದ್ದ ಮೋಹಕ ತಾರೆ, ಹದಿಹರೆಯದ ಹುಡುಗರ ಪಾಲಿಗೆ ಹಾಟ್ ಸುಂದರಿ. ಹಾಗಾದ್ರೆ ಆಕೆ ಯಾರು? ಸಿನಿಮಾ ರಸಿಕರ ಮುದ್ದಿನ ಬೆಡಗಿ, ಮುದ್ದಿನ ತಾರೆಯ ಒಂದು ಸ್ಟೋರಿ ಇದೆ. ಇದು ಸಿನಿಮಾ ಇಂಡಸ್ಟ್ರಿಯನ್ನು ದಶಕಗಳಿಂದ ಆಳಿದ ಒಂದು ಸುಂದರಿ, ಒಂದು ಮೋಹಕ ತಾರೆ, ಒಂದು ಕ್ಯೂಟ್ ನಟಿಯ ಒಂದು ಸ್ಟೋರಿ. ಹದಿಹರೆಯದ ಹುಡುಗರ ಪಾಲಿಗೆ ಹಾಟ್ ಸುಂದರಿಯಾಗಿದ್ದವರು, ಸಿನಿಮಾ ರಸಿಕರ ಮುದ್ದಿನ ಬೆಡಗಿ ಮತ್ತು ಮುದ್ದಿನ ತಾರೆ, ಹಾಟ್ ಸ್ಟಾರ್ ಅಂತಹ ಮೋಹಕ ನಟಿ ಇವತ್ತು ಸನ್ಯಾಸಿಯಾಗಿದ್ದಾರೆ. ಯಾರು ಹಾಗಾದ್ರೆ ಆ ಸುಂದರಿ? ಯಾಕಿಂತಹ ನಿರ್ಧಾರ? ಎಂತಹ ಸೌಂದರ್ಯವಂತೆ ಗೊತ್ತಾ ಆ ನಟಿ ಇವತ್ತು ಸನ್ಯಾಸಿಯಾಗಿದ್ದಾರೆ. ಅಭಿಮಾನಿಗಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಸುಂದರಿ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಕೊಳ್ತಿರುವಂತಹ ಅಭಿಮಾನಿಗಳ ನಡುವೆ ಈ ಸುಂದರಿ ಯಾಕೆ ಮದುವೆ ಆಗಿಲ್ಲ ಅಂತ ಪ್ರಶ್ನೆನೂ ಮಾಡ್ತಾ ಇದ್ದಾರೆ. ಬಾಲಿವುಡ್ನಲ್ಲಿ 1990ರ ದಶಕಕ್ಕೆ ಎಂಟ್ರಿ ಆಗ್ತಾರೆ. ಆ ನಟಿ ಬೇರೆ ಯಾರೂ ಅಲ್ಲ, ಮಮತಾ ಕುಲಕರ್ಣಿ. ಸಿನಿಮಾಗಳಲ್ಲಿ ಹಾಟ್ ಅವತಾರಗಳಲ್ಲಿ ಕಾಣಿಸುತ್ತಿದ್ದ ಮಮತಾ ಈವರೆಗೂ ಮದುವೆ ಆಗಿಲ್ಲ. ಈಗ ಸನ್ಯಾಸಿ ಆಗಲು ಹೊರಟಿದ್ದಾರಾ ಮಮತಾ? ಕಿನ್ನಾರ್ ಅಖಾಡಕ್ಕೆ ಮಮತಾ ಎಂಟ್ರಿ ಕೊಟ್ಟಿದ್ದಾರೆ. ಕಿನ್ನಾರ್ ಅಖಾಡ ಅಂದ್ರೆ ತೃತೀಯ ಲಿಂಗಿಗಳ ಆಧ್ಯಾತ್ಮಿಕ ಸಂಘಟನೆ. ಅಯ್ಯೋ ಭಗವಂತ, ಇದು ಪಂಚದಾಶನಾಮ್ ಜುನಾ ಅಖಾಡ ಎಂಬ ಧಾರ್ಮಿಕ ಸಂಘಟನೆಯ ಅಧೀನದಲ್ಲಿ ಬರುತ್ತೆ. ಈಗ ಮಮತಾ ಈ ಅಧೀನಕ್ಕೆ ಪೀಠಾಧ್ಯಕ್ಷಿಯಾಗಿದ್ದಾರೆ. ತೃತೀಯ ಲಿಂಗಿಗಳನ್ನ ಆಧ್ಯಾತ್ಮಿಕ ದಾರಿಯತ್ತ ಆಕರ್ಷಣೆ ಮಾಡುವ ನಟಿಯಲ್ಲಿ ಒಬ್ಬರಾಗಿದ್ದಾರೆ ಈಕೆ. ಭಗವಂತ, ಈ ಹಲ್ಲಿದ್ದವರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ ಒಂದು ಮಾತಿದೆ. ಸೌಂದರ್ಯಕ್ಕೆ ಸೌಂದರ್ಯ ಇದೆ, ವಯಸ್ಸಿಗೆ ವಯಸ್ಸು ಇತ್ತು, ಪ್ರತಿಭೆಗೆ ಪ್ರತಿಭೆನೂ ಇತ್ತು. ಹ್ಞೂ ಅಂತೇಳಿ ಮೂದಲಿಸಿ ಒಂದು ಪೋಸ್ಟ್ ಹಾಕಿದ್ರೆ ಸಾವಿರಾರು ಜನ ಕ್ಯೂ ನಿಂತ್ಕತ್ತಿದ್ರು. ನಾನು ಆಗ್ತೀನಿ ಮದುವೆ, ನಾನು ಕಟ್ತೀನಿ ತಾಳಿನ. ಆದರೆ ಈಕೆಯ ಆಯ್ಕೆ ಮಾತ್ರ ಸನ್ಯಾಸಿ ಕಡೆಗೆ. ಅದರಲ್ಲೂ ತೃತೀಯ ಲಿಂಗಿಗಳು, ನಾವು ಮಂಗಳಮುಖಿಯರು ಅಂತ ಏನು ಕರಿತೀವಲ್ಲ, ಅಂತಹ ಒಂದು ಕಮ್ಯುನಿಟಿಯ ಒಂದು ಸಂಘಟನೆಯ ಪೀಠಾಧ್ಯಕ್ಷಿಯಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನೀವು. ಬಿಡಿ, ಅವರವರ ನಿರ್ಧಾರಕ್ಕೆ ಭಾರತದ ಸ್ವಾತಂತ್ರ್ಯ ಅಡ್ಡಿಪಡಿಸುವುದೂ ಇಲ್ಲ. ಅವರಿಗೆ ಅದರದೇ ಆದಂಥ ಸ್ವಾತಂತ್ರ್ಯ ಇದೆ. ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಂತಹ ಒಂದು ಸಿನಿಮಾ ನಟಿ ಈಗ ತೃತೀಯ ಲಿಂಗಿಗಳ ಸಂಘಟನೆಯ ಪೀಠಾಧ್ಯಕ್ಷಿ ಆಗ್ತಾರೆ ಅನ್ನೋದಾದ್ರೆ ಅಭಿಮಾನಿಗಳಿಗೆ ಇದು ಕಾರ್ಡಿಯಾಕ್ ಅರೆಸ್ಟ್ ಕೊಡೋದ್ರಲ್ಲಿ ಸಂಶಯ ಬೇಡ. ಶಾಕ್ ಆಗೋದಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಕೆಲ ಅಭಿಮಾನಿಗಳಿಗೆ. ಮಂಗಳಮುಖಿಯರ ಒಂದು ಸಂಘಟನೆಯ ಪೀಠಾಧ್ಯಕ್ಷ ಈಕೆ. ಸನ್ಯಾಸತ್ವದ ಕಡೆಗೆ ಒಲವು ತೋರಿದ್ದೇಕೆ ಈಕೆ? ಸಾಕಷ್ಟು ಅನುಮಾನಗಳು ಹುಟ್ಟುತ್ತೆ. ಅದೇನೇ ಇರಲಿ, ಇವಿಷ್ಟು ಕೂಡ ಈಕೆಯ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಗಳನ್ನು ನೀವು ಗಮನಿಸಿದ್ರಿ.